ನಮಸ್ಕಾರ. ಭಾರತದ ಸಾರ್ವತ್ರಿಕ ಚುನಾವಣೆ ಅಂತ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಬರೀ ಒಂದು ರಾಜಕೀಯ ಘಟನೆಯಲ್ಲ, ಅದೊಂದು ಹಬ್ಬ. ಹೌದು, ಇದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ. ಕೋಟ್ಯಾಂತರ ಜನರು ಒಟ್ಟಾಗಿ ತಮ್ಮ ಭವಿಷ್ಯವನ್ನ ತಾವೇ ನಿರ್ಧರಿಸೋಕೆ ಮುಂದಾಗುವ ಒಂದು ಅದ್ಭುತ ಪ್ರಕ್ರಿಯೆ ಇದು. ಬನ್ನಿ, ಈ ಮಹಾನ್ ಪ್ರಜಾಪ್ರಭುತ್ವದ ಯಜ್ಞದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ನಮ್ಮ ಈ ಚರ್ಚೆಯನ್ನ ಮೊದಲು ಇತ್ತೀಚೆಗೆ ನಡೆದ 2024ರ ಸಾರ್ವತ್ರಿಕ ಚುನಾವಣೆಯಿಂದಾನೇ ಶುರು ಮಾಡೋಣ. ಅಬ್ಬಾ, 64.2 ಕೋಟಿ ಜನರು, ಅಂದ್ರೆ ಸುಮಾರು 642 ಮಿಲಿಯನ್ ಜನರು ಮತ ಚಲಾಯಿಸಿದ್ದಾರೆ. ಈ ಮೂಲಕ ಭಾರತ ಒಂದು ಹೊಸ ವಿಶ್ವ ದಾಖಲೆಯನ್ನೇ ಬರೆದಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಜೀವಂತಿಕೆಗೆ, ಅದರ ಚೈತನ್ಯಕ್ಕೆ ಹಿಡಿದ ಕೈಗನ್ನಡಿಯಲ್ವಾ? ಈ ಇಡೀ ಪ್ರಕ್ರಿಯೆ ಎಷ್ಟು ದೊಡ್ಡದು ಅಂತ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ಚುನಾವಣಾ ಆಯೋಗ ಎದುರಿಸುವ ಸವಾಲುಗಳು ಅಷ್ಟಿಷ್ಟಲ್ಲ. ದಟ್ಟವಾದ ಗಿರ್ ಅರಣ್ಯದಲ್ಲಿರೋ ಕೇವಲ ಒಬ್ಬನೇ ಒಬ್ಬ ಮತದಾರನಿಗೋಸ್ಕರ ಒಂದು ಪೋಲಿಂಗ್ ಬೂತ್ ಸ್ಥಾಪಿಸುವುದರಿಂದ ಹಿಡಿದು ಹಿಮ ಮುಚ್ಚಿದ ಪರ್ವತಗಳನ್ನ ಏರಿ ದೊಡ್ಡ ದೊಡ್ಡ ನದಿಗಳನ್ನ ದಾಟಿ ದೇಶದ ಮೂಲೆ ಮೂಲೆಗೂ ತಲುಪ್ತಾರೆ. ಯಾಕ್ಗೊತ್ತಾ? ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ವೋಟಿಗೂ ಒಂದೇ ಬೆಲೆ, ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅಷ್ಟೇ ಮುಖ್ಯ. ಅಷ್ಟೇ ಅಲ್ಲ ನೋಡಿ, ನಮ್ಮ ಪ್ರಜಾಪ್ರಭುತ್ವ ಎಲ್ಲರನ್ನೂ ಒಳಗೊಳ್ಬೇಕು ಅನ್ನೋ ಕಾರಣಕ್ಕೆ ಹೊಸ ಪ್ರಯತ್ನಗಳು ನಡೀತಾನೇ ಇವೆ. ಉದಾಹರಣೆಗೆ 2024ರ ಚುನಾವಣೆಯಲ್ಲಿ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮತ್ತೆ ವಿಕಲಚೇತನರು ಇವರೆಲ್ಲ ಮತಗಟ್ಟೆಗೆ ಬರೋಕೆ ಕಷ್ಟ ಪಡಬಾರ್ದು ಅಂತ ತಮ್ಮ ಮನೆಯಿಂದಲೇ ವೋಟ್ ಹಾಕೋ ಸೌಲಭ್ಯವನ್ನ ದೇಶದಾದ್ಯಂತ ವಿಸ್ತರಿಸಲಾಯಿತು. ಪ್ರತಿಯೊಬ್ಬರ ಧ್ವನಿಯೂ ಕೇಳಬೇಕು ಅನ್ನೋ ನಮ್ಮ ಬದ್ಧತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಒಮ್ಮೆ ಈ ಸಂಖ್ಯೆ ಕಡೆ ಗಮನ ಕೊಡಿ. 98 ಕೋಟಿ. ಹೌದು, 2024ರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿದ್ದವರ ಸಂಖ್ಯೆ ಇದು. ಇದು ನಮ್ಮ ಚುನಾವಣಾ ಪ್ರಕ್ರಿಯೆ ಎಷ್ಟು ಬೃಹತ್ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ. ಇದನ್ನ ಕೇವಲ ಒಂದು ಸಂಖ್ಯೆಯಾಗಿ ನೋಡಬೇಡಿ, ಇದು 98 ಕೋಟಿ ಜನರ ಆಸೆ, ಆಕಾಂಕ್ಷೆ, ಭರವಸೆಗಳ ಪ್ರತಿಬಿಂಬ. ನೋಡಿ, 1949ರಲ್ಲಿ ನಮ್ಮ ಸಂವಿಧಾನವನ್ನು ರೂಪಿಸುತ್ತಿದ್ದ ಸಮಯದಲ್ಲಿ ಸಂವಿಧಾನ ಸಭೆಯ ಸದಸ್ಯರಾದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವರು ಒಂದು ಮಾತು ಹೇಳಿದರು. ಸಾಮಾನ್ಯ ಮನುಷ್ಯನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ದೇಶದ ಪ್ರತಿಯೊಬ್ಬ ವಯಸ್ಕನಿಗೂ ಯಾವುದೇ ತಾರತಮ್ಯ ಇಲ್ಲದೆ ಮತದಾನದ ಹಕ್ಕು ನೀಡುವುದಿದೆಯಲ್ಲ, ಅದು ನಿಜಕ್ಕೂ ಒಂದು ಧೈರ್ಯದ ಐತಿಹಾಸಿಕ ಪ್ರಯೋಗ ಅಂತ. ಅವರು ಹೇಳಿದ ಮಾತು ಇವತ್ತಿಗೂ ಎಷ್ಟು ಸತ್ಯ ಅಲ್ವ? ಹಾಗಾದ್ರೆ ಇಷ್ಟೊಂದು ಬೃಹತ್, ಇಷ್ಟೊಂದು ಸಂಕೀರ್ಣವಾದ ಚುನಾವಣೆಯನ್ನ ಸಾಧ್ಯವಾಗಿಸಿರೋ ಮೂಲ ಶಕ್ತಿ ಯಾವುದು? ಅದರ ಹಿಂದಿರೋ ಮೂಲ ತತ್ವ ಏನು? ಅದುವೇ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು. ಬನ್ನಿ, ಈಗ ನಾವು ಈ ಚುನಾವಣೆಯ ದೊಡ್ಡ ಸ್ವರೂಪದಿಂದ ಅದರ ಆತ್ಮದ ಕಡೆಗೆ, ಅದರ ಮೂಲಭೂತ ತತ್ವದ ಕಡೆಗೆ ಸಾಗೋಣ. ಅಂದ ಹಾಗೆ, ಈ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅಂದ್ರೆ ಏನು? ಇದರ ಅರ್ಥ ತುಂಬಾನೇ ಸರಳ. 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ವೋಟ್ ಹಾಕೋ ಹಕ್ಕಿದೆ. ಅವರು ಶ್ರೀಮಂತರಾಗಿರ್ಲಿ, ಬಡವರಾಗಿರ್ಲಿ, ಪುರುಷರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಯಾವುದೇ ಜಾತಿ ಧರ್ಮಕ್ಕೆ ಸೇರಿರ್ಲಿ, ಎಲ್ಲರ ಮತದ ಮೌಲ್ಯ ಒಂದೇ ಒಂದು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಜಗತ್ತಿನ ಮುಂದುವರಿದ ದೇಶಗಳು ಅಂತ ನಾವೇನ್ ಕರಿತೀವೋ ಆ ದೇಶಗಳಲ್ಲಿ ಕೂಡ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕು ಸಿಗೋಕೆ ದಶಕಗಳ ಕಾಲ, ಶತಮಾನಗಳ ಕಾಲ ಹೋರಾಟ ಮಾಡಬೇಕಾಯ್ತು. ಆದರೆ ಭಾರತದಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೊದಲ ದಿನದಿಂದಲೇ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಈ ಹಕ್ಕನ್ನು ನೀಡಲಾಯಿತು. ಇದು ನಮ್ಮ ಸಂವಿಧಾನ ಶಿಲ್ಪಿಗಳ ದೂರದೃಷ್ಟಿ ಮತ್ತು ಪ್ರಗತಿಪರ ಚಿಂತನೆಗೆ ಒಂದು ದೊಡ್ಡ ಉದಾಹರಣೆ. ಹಾಗಾದ್ರೆ ಈ ಹಕ್ಕು ಒಂದು ಪ್ರಜಾಪ್ರಭುತ್ವಕ್ಕೆ ಯಾಕಷ್ಟು ಮುಖ್ಯ? ಯಾಕಂದ್ರೆ ಇದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಇದು ಪ್ರತಿಯೊಬ್ಬರ ಧ್ವನಿಗೂ ಒಂದು ವೇದಿಕೆಯನ್ನ ಕೊಡುತ್ತೆ. ನಮ್ಮನ್ನ ಯಾರು ಆಳ್ಬೇಕು, ನಮ್ಮ ಭವಿಷ್ಯ ಹೇಗಿರ್ಬೇಕು ಅಂತ ನಾವೇ ನಿರ್ಧರಿಸೋ ಶಕ್ತಿಯನ್ನ ಕೊಡುತ್ತೆ. ಅತಿ ಮುಖ್ಯವಾಗಿ, ನಾವು ಆಯ್ಕೆ ಮಾಡಿ ಕಳಿಸಿದ ಪ್ರತಿನಿಧಿಗಳನ್ನ ಜನರಿಗೆ ಜವಾಬ್ದಾರರಾಗಿರುವಂತೆ ಮಾಡುತ್ತೆ. ಸರಿ, ಇಷ್ಟೆಲ್ಲ ದೊಡ್ಡ ಬೃಹತ್ ಕಾರ್ಯವನ್ನ ನಿರ್ವಹಿಸೋರು ಯಾರು? ಯಾವ ಸಂಸ್ಥೆ ಇದರ ಜವಾಬ್ದಾರಿ ಹೊತ್ತಿದೆ? ಅಲ್ಲಿ ಬರೋದೇ ನಮ್ಮ ಭಾರತದ ಚುನಾವಣಾ ಆಯೋಗ, ಅಂದ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸಂಕ್ಷಿಪ್ತವಾಗಿ ECI. ಇಷ್ಟು ದೊಡ್ಡ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯನ್ನ ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗಿ ನಡೆಸ್ಕೊಂಡು ಬರೋ ಸಂಪೂರ್ಣ ಜವಾಬ್ದಾರಿ ಈ ಸಂಸ್ಥೆಯ ಮೇಲಿದೆ. 1950ರಲ್ಲಿ ಸ್ಥಾಪನೆಯಾದ ಈ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ. ಅಂದ್ರೆ ಇದು ಸರ್ಕಾರದ ಅಧೀನದಲ್ಲಿ ಇಲ್ಲ. ದೇಶದಲ್ಲಿ ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆಗಳನ್ನು ನಡೆಸೋದೇ ಇದರ ಮೊದಲ ಹಾಗೂ ಮುಖ್ಯ ಕರ್ತವ್ಯ. ಒಂದು ರೀತಿ ನಮ್ಮ ಚುನಾವಣಾ ಪ್ರಕ್ರಿಯೆಯ ರಕ್ಷಾ ಕವಚ ಇದ್ದ ಹಾಗೆ.
ನಮ್ಮ ಭಾರತದ ಚುನಾವಣೆಯ ಪ್ರಮಾಣವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬನ್ನಿ ಒಂದು ಸಣ್ಣ ಹೋಲಿಕೆ ನೋಡೋಣ. 2024ರಲ್ಲಿ ಭಾರತದಲ್ಲಿದ್ದ ಮತದಾರರ ಸಂಖ್ಯೆ ಸುಮಾರು 98 ಕೋಟಿ. ಇದನ್ನ ಯುಕೆ ಮತ್ತು ಫ್ರಾನ್ಸ್ ದೇಶಗಳ ಒಟ್ಟು ಜನಸಂಖ್ಯೆಗೆ ಹೋಲಿಸಿದ್ರೆ ನಮ್ಮ ಮತದಾರರ ಸಂಖ್ಯೆ ಅವೆರಡೂ ದೇಶಗಳ ಜನಸಂಖ್ಯೆಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿದೆ. ಈ ಒಂದು ಹೋಲಿಕೆಯೇ ಸಾಕು ನಮ್ಮ ಚುನಾವಣಾ ವ್ಯವಸ್ಥೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ನೋಡಿ, ಚುನಾವಣಾ ಆಯೋಗ ಒಂದೇ ಸಮಯದಲ್ಲಿ 2 ಬೇರೆ ಬೇರೆ ರೀತಿಯ ಸವಾಲ್ಗಳನ್ನು ನಿಭಾಯಿಸಬೇಕಾಗುತ್ತೆ. ಒಂದು ಕಡೆ ಈ ಚಿತ್ರದಲ್ಲಿ ಕಾಣ್ತಿರೋ ಹಾಗೆ ಕಾಡು, ಬೆಟ್ಟ, ಗುಡ್ಡಗಳನ್ನು ದಾಟಿ ದುರ್ಗಮ ಪ್ರದೇಶಗಳನ್ನು ತಲುಪಿ ಪ್ರತಿಯೊಬ್ಬರಿಗೂ ಮತದಾನದ ಅವಕಾಶ ಕೊಡಬೇಕು. ಇನ್ನೊಂದು ಕಡೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ವಿಕಲಚೇತನರಿಗೆ ಮತದಾನವನ್ನು ಸುಲಭ ಮಾಡಬೇಕು. ಇದು ಹಳೇ ಸವಾಲು ಮತ್ತು ಹೊಸ ತಂತ್ರಜ್ಞಾನಗಳ ಒಂದು ಅದ್ಭುತ ಸಂಗಮ. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಇಡೀ ಚುನಾವಣಾ ಪ್ರಕ್ರಿಯೆ ತುಂಬಾನೇ ಕಾಂಪ್ಲೆಕ್ಸ್, ಸಂಕೀರ್ಣ ಅನ್ಸುತ್ತಾ? ಚಿಂತೆ ಇಲ್ಲ, ಇದನ್ನು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವೆಲ್ಲರೂ ನಮ್ಮ ಸ್ಕೂಲ್ ದಿನಗಳಿಗೆ ವಾಪಸ್ ಹೋಗೋಣ. ನಮ್ಮ ಕ್ಲಾಸ್ ಲೀಡರ್ ಎಲೆಕ್ಷನ್ ನೆನಪಿದೆಯಾ? ಅದನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ನೆನಪಿಸ್ಕೊಳ್ಳಿ, ನಮ್ಮ ಶಾಲೆಯಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂದ್ರೆ ತರಗತಿ ಪ್ರತಿನಿಧಿಯನ್ನ ಆಯ್ಕೆ ಮಾಡಕ್ಕೆ ಒಂದು ಚುನಾವಣೆ ನಡೀತಿತ್ತು. ಅಲ್ಲಿ ನಮ್ಮ ಟೀಚರ್ ಚುನಾವಣಾ ಅಧಿಕಾರಿಯಾಗಿ ನಿಂತು ಇಡೀ ಪ್ರಕ್ರಿಯೆ ನ್ಯಾಯವಾಗಿ, ಪಾರದರ್ಶಕವಾಗಿ ನಡೆಯೋ ಹಾಗೆ ನೋಡ್ಕೋತಿದ್ರು. ಅವರ ಕೆಲಸ ಯಾವುದೇ ಪಕ್ಷಪಾತವಿಲ್ಲದೆ ನಿಯಮಗಳನ್ನು ಪಾಲಿಸುವುದು ಅಷ್ಟೇ. ನಮ್ಮ ಕ್ಲಾಸ್ ಎಲೆಕ್ಷನ್ ತರಾನೇ ದೇಶದ ದೊಡ್ಡ ಚುನಾವಣೆಯಲ್ಲೂ ಮೂಲಭೂತ ತತ್ವಗಳು ಒಂದೇ. ಕ್ಲಾಸಲ್ಲಿ ನಾವು ಚೀಟಿ ಮೇಲೆ ಹೆಸರು ಬರೆದು ಬಾಕ್ಸಿಗೆ ಹಾಕ್ತಿದ್ವಿ. ಯಾರು ಯಾರಿಗೆ ವೋಟ್ ಹಾಕಿದ್ರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇಲ್ಲೂ ಅದೇ ಥರ ರಹಸ್ಯ ಮತದಾನದ ಮೂಲಕ ಪ್ರತಿಯೊಬ್ಬರ ಆಯ್ಕೆಯ ಗೋಪ್ಯತೆಯನ್ನ ಕಾಪಾಡಲಾಗುತ್ತೆ. ಶಾಲೆಯಲ್ಲಿ ಕೆಲವು ರೂಲ್ಸ್ ಇರ್ತಿತ್ತಲ್ವಾ, ಹಾಗೇನೆ ದೇಶದ ಚುನಾವಣೆಯಲ್ಲಿ ಮಾದರಿ ನೀತಿ ಸಂಹಿತೆ ಅನ್ನೋ ಒಂದು ಕಟ್ಟುನಿಟ್ಟದ ನಿಯಮಗಳ ಪಟ್ಟಿ ಇರುತ್ತೆ. ಎಲ್ಲ ಪಕ್ಷಗಳು, ಎಲ್ಲ ಅಭ್ಯರ್ಥಿಗಳು ಇದನ್ನ ಪಾಲಿಸಲೇಬೇಕು. ಸರಿ, ಈಗ ನೀವು ವೋಟ್ ಹಾಕೋಕೆ ಮತಗಟ್ಟೆಗೆ ಹೋಗಿದ್ದೀರಾ ಅಂದ್ಕೊಳ್ಳೋಣ. ಅಲ್ಲಿ ನಿಜವಾಗಿ ಏನಾಗುತ್ತೆ? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇ ಹಂತದಲ್ಲಿ ಅಧಿಕಾರಿಗಳು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಐಡಿ ಕಾರ್ಡ್ ಚೆಕ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ನಿಮ್ಮ ಬೆರಳಿಗೆ ಅಳಿಸಲಾಗದ ಶಾಯಿ ಹಚ್ಚಿ ಒಂದು ಸಹಿ ತಗೋತಾರೆ. ಮೂರನೇ ಅಧಿಕಾರಿ ಶಾಯಿ ಹಾಕಿರೋದನ್ನ ಖಚಿತಪಡಿಸ್ತಾರೆ. ಕೊನೆಯದಾಗಿ 4ನೇ ಹಂತದಲ್ಲಿ ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂದ್ರೆ ಇವಿಎಂ ಬಳಸಿ ನಿಮ್ಮ ಆಯ್ಕೆಯ ಅಭ್ಯರ್ಥಿಯ ಗುಂಡಿ ಒತ್ತಿ ನಿಮ್ಮ ಮತವನ್ನ ಚಲಾಯಿಸ್ತೀರಾ. ಅಷ್ಟೇ, ಇದು ಅಷ್ಟು ಸರಳ ಮತ್ತು ವ್ಯವಸ್ಥಿತವಾದ ಪ್ರಕ್ರಿಯೆ. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ. ಇಷ್ಟು ಬೃಹದ್, ಇಷ್ಟು ವೈವಿಧ್ಯಮಯವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಚಲಾಯಿಸುವ ಆ ಒಂದು ಮತ, ಅದು ಯಾವ ಕಥೆಯನ್ನ ಹೇಳುತ್ತೆ? ಅದು ಹೊಂದಿರುವ ನಿಜವಾದ ಶಕ್ತಿ ಏನು? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮಸ್ಕಾರ.